ಹಲೋ ಮೈ ಕುಚುಕುಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಮನೇಲಿ ದೇವಸ್ಥಾನ ಪ್ರಸಾದ ಪುಳಿಯೋಗರೆ ಥರ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಗೇನಿಲ್ಲ, ಬನ್ನಿ ನಾವು ಪುಡಿ ರೆಡಿ ಮಾಡಿ ಅದೇ ರೀತಿ ಟೇಸ್ಟಲ್ಲಿ ಒಂದು ಪುಳಿಯೋಗರೆ ಮಾಡೋಣ. ಬನ್ನಿ ವಿಡಿಯೋಗೆ ಹೋಗೋಣ. ವಿಡಿಯೋಗೆ ಹೋಗೋಣ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ಸೊ ಇದೇ ಅಳತೆ ಸ್ಪೂನು, ಇದು 1 ಟೇಬಲ್ ಸ್ಪೂನು. ಈ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 2 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಒಂದು ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ ಬಂದಿದ ತಕ್ಷಣ ಆಫ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಸೊ ಅದೇ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕಿ ಅದೇ ಲೋ ಫ್ಲೇಮಲ್ಲಿ ಅರೋಮಾ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ಎಲ್ಲನೂ ಒಟ್ಟಿಗೆ ಹಾಕಿ ಕೂಡ ನಾವು ಫ್ರೈ ಮಾಡ್ಕೊಬೋದು ಇಂಗ್ರೀಡಿಯೆಂಟ್ಸ್ನ. ಬಟ್ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ನಿಮಿಷವರೆಗೂ ಫ್ರೈ ಆಗಬೇಕು ಅಂತ ಇರುತ್ತೆ. ಸೊ ಸಪ್ರೇಟಾಗಿ ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಅದೇ ಟೇಬಲ್ ಸ್ಪೂನಲ್ಲಿ 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿಬಿಟ್ಟು, ಸಾಸಿವೆ ಫುಲ್ಲಾಗಿ ಸಿಡಿಬಾರ್ದು, ನೋಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸಾಸಿವೆ, ಆಗಲೇ ನಾವು ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಈಗ ಅದೇ ಟೇಬಲ್ ಸ್ಪೂನಲ್ಲಿ 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕಿ, 1 ಮೆಣಸು ಸಿಡಿಯೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಇದೆಲ್ಲನೂ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇರಬೇಕು, ಮರಿಬೇಡಿ. ಸೊ ಈಗ ಅದೇ ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕಿ, ಮೆಂತ್ಯ ಬ್ರೌನ್ ಕಲರಲ್ಲಿ ಬರಬೇಕು. ಮೆಂತ್ಯನ ದಯವಿಟ್ಟು ಸೀಸ್ಬೇಡಿ, ಗೊಜ್ಜು ಕಹಿ ಬರುತ್ತೆ ನೋಡಿ. ಈ ಕಲರ್ ಬಂದಿದ ತಕ್ಷಣ ನಾವು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ಸೊ ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಕರೆ ಎಳ್ಳನ್ನು ನೀವು ಲೋ ಫ್ಲೇಮಲ್ಲೇ ಹುರಿದು ಹಾಕ್ಕೊಬೇಕು. ಈ ಪ್ರೆಗ್ನೆಂಟ್ಸ್ ಆಗಿರೋರು, ಮನೇಲಿ ಪ್ರೆಗ್ನೆಂಟ್ ಆಗಿರೋರು ಯಾರಾದರೂ ಇದ್ದರೆ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ದಯವಿಟ್ಟು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ, ಇದನ್ನು ಆ್ಯಡ್ ಮಾಡಬೇಡಿ. ಸೊ ಈಗ ನಾವು ಖಾರಕ್ಕೆ ಅದೇ ಬಾಣಲಿನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಬಿಟ್ಟು, ಒಂದು 6 ರಿಂದ 7 ಖಾರದ ಮೆಣಸಿನ್ಕಾಯಿ, 4 ಬ್ಯಾಡಗೆ ಮೆಣಸಿನ್ಕಾಯಿ. ಖಾರದ ಮೆಣಸಿನ್ಕಾಯಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಾದ್ರೂ ಕೂಡ ಹಾಕೊಬೋದು. ಇದನ್ನು ಅದೇ ಬಿಸಿನಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನಾವು ಎತ್ತಿಟ್ಕೊಳ್ಳೋಣ. ನೋಡಿ, ಇಷ್ಟೇ ಪುಡಿ ಮಾಡೋಕ್ಕೆ ಎಲ್ಲ ರೆಡಿಯಾಗಿದೆ. ಬಿಸಿ ಸ್ವಲ್ಪ ತಣ್ಣಗಾಗಲಿ, ಅದಾದ ನಂತರ ನಾವು ಮಿಕ್ಸಿಗೆ ಹಾಕ್ಕೊಂಬರೋಣ ಬನ್ನಿ. ಈಗ ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ ಈ ರೀತಿ. ಸೊ ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು, ಮರಿಬೇಡಿ. ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗೆ ಹಾಕಿ ಮತ್ತೆ ನಾವು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ. ಸೊ ಇದನ್ನ ತಕ್ಷಣವೇ ನಾವು ಗೊಜ್ಜು ಮಾಡಬಾರ್ದು. ಒಂದು ಸ್ವಲ್ಪ ಪ್ಲೇಟಲ್ಲಿ ಪುಡಿ ಸ್ವಲ್ಪ ಆರ್ಕೊಳ್ಳಿ, ಈ ಥರ ಹಾರಾಕ್ಬಿಡಿ. ಏಕೆಂದರೆ ನಾವು ಮಿಕ್ಸಿಲಿ ರುಬ್ಬಿರ್ತೀವಿ, ಸ್ವಲ್ಪ ಬಿಸಿಯಾಗಿರುತ್ತೆ ಪುಡಿ ಅಂತ. ಈಗ ಒಂದು ಕಡಾಯಲ್ಲಿ ನಾನು ಒಂದು ನಿಂಬೆಹಣ್ಣು ಹತ್ರ ಹುಣಸೆಹಣ್ಣು 1 ಅವರಲ್ಲಿ ನೆನೆ ಆ ಹುಣಸೆ ರಸನ ಸಪ್ರೇಟಾಗಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಹೈ ಫ್ಲೇಮಲ್ಲಿ ಒಂದೇ ಕುದಿ ಬಂದಿದ ತಕ್ಷಣವೇ ನಾವು ಇಲ್ಲಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದ ನಂತರ 1 ಟೇಬಲ್ ಸ್ಪೂನಷ್ಟು ಬೆಲ್ಲ. ಸೊ ಈ 3 ಚೆನ್ನಾಗಿ ಹಿಂಗಬೇಕು, ಹೈ ಫ್ಲೇಮಲ್ಲಿ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ನಂತರ ನಾವು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಬೇಕು. ಉದ್ದಿನಬೇಳೆನೂ ಬೇಯಬೇಕು ಚೆನ್ನಾಗಿ. ಅದು ಬೆಂದ ನಂತರ ನಾವು ಒಂದು ಕೈ ತುಂಬ ಕರ್ಬೇವಿನ ಸೊಪ್ಪು ಹಾಕಿ, ಕರ್ಬೇವಿನ ಸೊಪ್ಪು ಸಿಡಿದ ನಂತರ ಒಂದು ಕೈ ತುಂಬ ಕಡಲೆ ಬೀಜ ಹಾಕ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ನೋಡಿ ಒಗ್ಗರಣೆ ಆಗಿದೆ, ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಈಗ ಬನ್ನಿ ಚೆಕ್ ಮಾಡೋಣ ಹುಣಸೆ ರಸ. ನೋಡಿ ಈ ರೀತಿ ಈಗ ಕಾಣಿಸ್ತಿದೆಯಲ್ಲ, ಇಷ್ಟು ಗಟ್ಟಿಯಾದರೆ ಸಾಕು ಹುಣಸೆ ರಸ. ಈಗ ನಾವು ರುಬ್ಕೊಂಬಂದಿರೋಂಥ ಪೌಡ್ರನ್ನ ಹಾಕ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೌಡ್ರ್ ಹಾಕ್ಕೊಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಬೇಕು. ಸೊ ಈಗ ಈ ಥರ ಮಿಕ್ಸ್ ಆದ ನಂತರ ನಾವು ಒಂದು ಅರ್ಧ ಕಪ್ಪಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ, ಅಂದರೆ ಒಂದು 100 ಗ್ರಾಮಷ್ಟು ಆಯಿಲು. ಸೊ ಈ ಗೊಜ್ಜೆಲ್ಲನೂ ಆ ಆಯಿಲ್ ಜೊತೆಗೆ ಮಿಕ್ಸ್ ಆಗಬೇಕು. ಅದ ನಂತರ ತಿರ್ಗಾ ಒಂದು 50 ಗ್ರಾಮಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಈಗ ತಿರ್ಗಾ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸ್ಟೇಜಲ್ಲಿ ಸಿಮ್ಮಲ್ಲಿರೋಂಥ ಫ್ಲೇಮ್ನ ಹೈ ಫ್ಲೇಮ್ ಮಾಡ್ಕೊಳ್ಳಿ. ಈಗ ನೋಡಿ ಮತ್ತೆ ಒಂದು 50 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ಒಂದು ಗೊಜ್ಜಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ. ಈಗ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದರೆ ನಮಗೆ ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಸೈಡಲ್ಲಿ ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಬರುತ್ತೆ. ಆ ಸ್ಟೇಜಲ್ಲಿ ನಾವು ಒಗ್ಗರಣೆ ಎತ್ತಿಟ್ಕೊಂಡಿದ್ದೀವಲ್ಲ, ಆ ಒಗ್ಗರಣೆನ ಹಾಕಿಬಿಟ್ಟು ಒಂದು 2 ನಿಮಿಷ ಸಾಕು ನಾವು ಈ ಥರ ಹೈ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಇಷ್ಟು ನೀರಾಗಿದ್ದರೆ ಸಾಕು, ಬಿಕಾಸ್ ಆಫ್ ಮಾಡಿದ ತಕ್ಷಣ ತಿರ್ಗಾ ಗಟ್ಟಿ ಆಗುತ್ತೆ. ನೋಡಿ ನಾನು ಆಫ್ ಮಾಡಿದ್ದೀನಿ, ಆದರೂ ಆ ಹೀಟಲ್ಲಿ ಇಷ್ಟು ಚೆನ್ನಾಗಿ ನೊರೆ ಬಂದಿದೆ ಅಂತ. ಅಷ್ಟೇ, ಗೊಜ್ಜು ರೆಡಿ. ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ನೀವು ಮಿಕ್ಸ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿಗೆ ಕೊಡ್ಬೋದು.
ಖಂಡಿತ ಟೇಸ್ಟ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ದೇವಸ್ಥಾನದಲ್ಲಿ ತಿನ್ನೋವಂಥ ಸೇಮ್ ಟೇಸ್ಟ್ ಹಾಗೆ ಸಿಗುತ್ತೆ. ಸೊ ಈ ಗೊಜ್ಜನ್ನ ನಾವು ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಇಲ್ಲಿ ನಾನು ಸ್ಟೋರ್ ಮಾಡಿ 1 ತಿಂಗಳವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಮತ್ತು ನಿಮಗೆ ಒಗ್ಗರಣೆ ಬೇಕಾದರೆ ಸೇಮ್ ಪ್ರೋಸೆಸ್ ಒಗ್ಗರಣೆ ಫಾಲೋ ಮಾಡಿಕೊಂಡು ನೀವು ಒಗ್ಗರಣೆ ಹಾಕೊಬೋದು. ಅಷ್ಟೇ, ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್.